ಎಲ್ಲ ಮಕ್ಕಳು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮಗೆಲ್ಲನೂ ಕೂಡ ನಾನಿವತ್ತು ಒಂದು ಪುಟ್ಟ ಕಥೆಯನ್ನ ಹೇಳ್ತೀನಿ. ಕತೆ ಅಂದ್ರೆ ಯಾರಿಗೆ ಇಷ್ಟ ಆಗಲ್ಲ? ನಿಮ್ಗೆಲ್ಲ ತುಂಬಾ ಇಷ್ಟ ತಾನೇ? ಕಾಡಿನಲ್ಲಿ ಎಷ್ಟೊಂದು ಪ್ರಾಣಿಗಳಿವೆ. ಈ ಕಾಡಿನ ಪ್ರಾಣಿ ಕತೆ ಮೂಲಕ ಅವು ಎಲ್ಲ ನಮ್ಗೆ ಏನೋ ಒಂದು ಹೊಸ ಪಾಠ ಕಲಿಸುತ್ತೆ ಜೀವನದಲ್ಲಿ. ಹೀಗಿರ್ಬೇಕು, ಹೀಗಿರ್ಬಾರ್ದು ಅನ್ನೋವಂಥದ್ದು. ನಮಗೆ ಅಂತ ಒಂದು ಪಾಠವನ್ನ ನಮ್ಮ ಜೀವನದಲ್ಲಿ ನಮಗ್ ಸ್ನೇಹ, ಫ್ರೆಂಡ್ಶಿಪ್ ಎಷ್ಟು ಮುಖ್ಯ ಅನ್ನೋದನ್ನ ಈ ಒಂದು ಕತೆ ತೋರಿಸ್ಕೊಡುತ್ತೆ. ಅದನ್ನ ನಾನು ನಿಮ್ಗೆ ಹೇಳ ಇವಾಗ. ಕುತಂತ್ರ ತೋಳಗಳು ಮತ್ತು ಕುರಿಗಳು. ತೋಳಗಳು ಯಾವತ್ತಿಗೂ ಕುತಂತ್ರಕ್ಕೆ ಹೆಸರುವಾಸಿ, ಕುರಿಗಳು ಪ್ರಾಮಾಣಿಕತೆಗೆ ಹೆಸರುವಾಸಿ. ಇವೆರಡು ಇರುವಂತಹ ಕತೆ ಹೇಗಿರ್ಬಹುದು ನೋಡೋಣ. ಬಹಳ ದೊಡ್ಡ ಕಾಡು. ಆ ಕಾಡಿನಲ್ಲಿ ಕುರಿಗಳ ಹಿಂಡೊಂದು ಈ ರೀತಿ ಅಂಚಿನಲ್ಲಿ ಹುಲ್ಲನ್ನ ಮೇಯ್ತಾ ಇದ್ವು. ಬಹಳ ರುಚಿಕಟ್ಟಾದ ಹುಲ್ಲು. ಖುಷಿಯಿಂದ ಇವುಗಳು ತಮ್ಮ ಪ್ರಪಂಚದಲ್ಲಿ ತಾವೇ ಅನ್ನುವಂತೆ ಮೇಯ್ತಾ ಇದ್ವು. ಬಹಳ ಮುದ್ದು ಕುರಿಗಳು. ಮುಂದೇನಾಗುತ್ತೆ? ಕುರಿಗಳಿಗೆ ಒಂದೆರಡು ಸ್ನೇಹಿತರಿದ್ರಪ್ಪ. ಅವ್ರು ಯಾರು ಗೊತ್ತಾ? ಈ ನಾಯಿಗಳು. ಇವಂತೂ ಈ ಕುರಿಗಳ ಸುತ್ತಮುತ್ತನೂ ಯಾರು ಬರ್ದೇ ಇರೋ ಹಾಗೆ ತುಂಬಾ ಪ್ರೀತಿಯಿಂದ ಇವ್ರನ್ನ ಕಾಯ್ತಾ ಇದ್ವು. ಇವರು ಅಂತಿಂತ ನಾಯಿಗಳಲ್ಲ, ಬಹಳ ಭಯಂಕರ ನಾಯಿಗಳು. ಆದ್ರೆ ಅದೇ ಕಾಡಿನಲ್ಲಿ ಇಂತಿಂತ ದೊಡ್ಡ ತೋಳದ ಗುಂಪಿತ್ತು. ಈ ಗುಂಪು ಯಾವತ್ತೂ ಕೂಡ ಈ ಕುರಿಗಳ ಮೇಲೆ ಕಣ್ಣು ಹಾಕ್ತಾ ಇದ್ವು. ಅವುಗಳನ್ನ ಹೇಗಾದ್ರೂ ಮಾಡಿ ತಿನ್ಬೇಕು ಅಂತ ಈ ಕುರಿಗಳಿಗೆ ಆಸೆ. ಆ ಕಣ್ಣನ್ನೆಲ್ಲ ಆಸೆ ನೋಡಿ ಯಾವಾಗ ತಿನ್ನೋದು, ಆ ಕುರಿನ ಯಾವಾಗ ತಿನ್ನೋದು ಅಂತ ಯೋಚನೆ ಮಾಡ್ತಾನೆ ಇದ್ವು. ಹೊಂಚ್ ಹಾಕ್ತಾ ಇದ್ವು. ಆ ಕುರಿಗಳ ಹತ್ರ ಹೇಗಾದ್ರೂ ಮಾಡಿ ಹತ್ರ ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ವು. ಆದ್ರೆ ಕುರಿಗಳಿಗೆ ಇದರ ಪರಿವೇನೇ ಇರಲಿಲ್ಲ. ಅಷ್ಟು ಸುಲಭವಾಗಿ ಕುರಿಗಳ ಹತ್ರ ಹೋಗಕ್ ಆಗ್ತಾ ಇತ್ತಾ? ಇಲ್ಲ. ಯಾಕೆ ಹೇಳಿ? ನಾಯಿಗಳು ಅದ್ರ ಸ್ನೇಹಿತರಿದ್ವಲ್ಲ, ಜೋರಾಗಿ ಬೊಗಳ್ತಾ ಇದ್ವು. ಅವು ಬೊಗಳೋದ್ರಿಂದ ಕುರಿಗಳಿಗೆ ಏನು ಗೊತ್ತಾಗ್ತಾ ಇರ್ಲಿಲ್ಲ. ಅವು ದೂರ ಓಡೋಗ್ಬಿಡ್ತಾ ಇದ್ವು. ತೋಳಗಳ ಹತ್ರ ಸಿಗ್ತಾನೆ ಇರ್ಲಿಲ್ಲ. ಭಯಂಕರವಾಗಿ ಬೊಗಳ್ತಾ ಇರೋ ಈ ನಾಯಿ ನೋಡಿ, ದೊಡ್ಡ ದೊಡ್ಡ ಕಣ್ಣು, ದೊಡ್ಡ ದೊಡ್ಡ ಬಾಯಿ, ಆ ಹಲ್ಲು ನೋಡಿದ್ರೆ ಭಯ ಆಗುತ್ತೆ ತಾನೆ. ಹಾಗಾಗಿ ಯಾವ ಪ್ರಾಣಿನೂ ಈ ಕುರಿಗಳ ಹತ್ರ ಬರೋ ಧೈರ್ಯನೇ ಮಾಡ್ತಿರ್ಲಿಲ್ಲ. ಆದ್ರೆ ಈ ತೋಳಗಳು ಬಹಳ ಕುತಂತ್ರಿಗಳು, ತುಂಬಾ ಬುದ್ಧಿ ಇಟ್ಟಿದ್ವು. ಏನಾದ್ರೂ ಮಾಡ್ಬೇಕಲ್ಲ, ಅದಕ್ಕೆ ಒಂದು ಉಪಾಯ ಮಾಡಿದ್ವು. ದೂರದಿಂದಾನೇ ನಿಂತು ಈ ಕುರಿಗಳನ್ನ ಕರಿತಾ ಇದ್ವು. ಕುರಿರಾಯ, ಕುರಿರಾಯ ಅಂತ. ಇವು ಯಾರಪ್ಪ ನಮ್ಮನ್ನ ಕರಿತಾ ಇರೋದು ಅಂತ ನೋಡ್ತಿದ್ದಾವೆ. ನೋಡಿದ್ರೆ ಅಲ್ಲಿದ್ದಿದ್ದು ತೋಳಗಳು. ಇವು ಏನ್ ಹೇಳ್ತಿದ್ವು ಗೊತ್ತಾ? ನೀವೆಲ್ಲ ನಮ್ಮ ಅಣ್ಣ ತಮ್ಮಂದ್ರಿದ್ದ ಹಾಗೆ ನಿಮ್ ಜೊತೆ ನಮಗ್ ಸ್ನೇಹ ಮಾಡ್ಬೇಕು, ಆದ್ರೆ ಈ ನಿಮ್ಮ ನಾಯಿ ಸ್ನೇಹಿತ ನಮ್ಮನ್ನ ಒಂದಾಗ ಬಿಡ್ತಿಲ್ವಲ್ಲ ಅಂತ ಹೇಳಿದ್ವು. ಅಷ್ಟೊತ್ತಿಗೆ ಇವುಗಳ ಮಾತನ್ನ ನೋಡಿ ನೋಡಿ ಈ ಕುರಿಗಳಿಗೂ ಸ್ವಲ್ಪ ಸ್ವಲ್ಪನೇ ನಂಬಿಕೆ ಬರೋಕ್ ಶುರುವಾಯ್ತು. ಪ್ರತಿದಿನ ಈ ತೋಳಗಳಿಗದೇ ಕೆಲಸ, ಕುರಿ ಹತ್ರ ಬರೋದು, ಕರೆಯೋದು. ಕುರಿಗಳಿಗೆ ಏನ್ ಮಾಡೋದು ಅಂತ ಈ ತೋಳಗಳು ಪಾಪದ ಪ್ರಾಣಿಗಳ ತರನೇ ಕಾಣ್ತಿದಾವೆ. ಇವುಗಳ ಜೊತೆ ಮಾತಾಡಿ ಸ್ನೇಹ ಸಂಪಾದಿಸೋಣ ಅಂತ ಅನ್ಕೊಳ್ತವೆ. ಆದ್ರೇನು ಅವುಗಳಿಗೆ ಭಯವಿತ್ತು. ಅವುಗಳು ಏನು ಉಪಾಯ ಹೇಳ್ತಿದ್ವು ಗೊತ್ತಾ? ಈ ನಾಯಿಗಳನ್ನ ಓಡಿಸ್ಬಿಡಿ, ನಾವಿವತ್ತೇ ಸ್ನೇಹಿತರಾಗ್ಬಿಡೋಣ ಅಂತ ಧೈರ್ಯದಿಂದ ಕುರಿಗಳು ಮುಂದೆ ತೋಳಗಳು ಹೇಳ್ತವೆ. ಆಗ ಆ ಮೂರ್ಖ ಕುರಿಗಳು ಪಾಪ ತೋಳಗಳನ್ನೇ ನಂಬಿಬಿಡ್ತವೆ. ಅಯ್ಯೋ, ಏನ್ ಮಾಡೋದು, ತೋಳನು ಒಳ್ಳೆ ಪ್ರಾಣಿನೇ, ಇದ್ರ ಜೊತೆ ಸ್ನೇಹ ಮಾಡ್ಕೊಳ್ಳೋಣ ಅಂತ ನಂಬೇ ಬಿಡ್ತವೆ. ಅಷ್ಟೊತ್ತಿಗೆ ಏನಾಯ್ತು? ಒಂದ್ ದಿವಸ ಇವರುಗಳು ಕರ್ಕೊಂಡು ಹೋಗ್ತಾರೆ. ಯಾರು? ಈ ಕುರಿಗಳು ತೋಳಗಳಿಂದ ಆ ಒಂದ್ ಜಾಗದಿಂದಾನೇ ದೂರ ಹೋಗ್ಬಿಡ್ತವೆ. ಹೋಗ್ತಾ ಹೋಗ್ತಾ ನೋಡಿ, ಒಂದು ತೋಳ ಮತ್ತೊಂದು ತೋಳಕ್ಕೆ ಕಣ್ಣು ಸನ್ನೆ ಮಾಡ್ಕೊಂಡು ಹೇಳ್ತಾ ಇದೆ, ಅಂತೂ ಇವೆಲ್ಲ ನಮ್ ಸುಪರ್ದಿಗ್ ಬಂದ್ವು ಅಂತ. ತೋಳಗಳಿಗೆ ಬಹಳ ಸಂತೋಷ. ಸ್ವಲ್ಪ ಹೊತ್ತು ಈ ಮೂರ್ಖ ಕುರಿಗಳ ಕತೆ ಏನಾಯ್ತು ನೋಡಿ. ತೋಳಗಳೆಲ್ಲ ಸೇರಿ ಆ ಕುರಿಗಳನ್ನ ಸಾಯಿಸಿ ತಿಂದ್ಬಿಟ್ವು. ಅದೇ ಆ ನಾಯಿಗಳ ಮಾತು ಕೇಳಿ ಇವುಗಳು ಈ ದುಷ್ಟ ಪ್ರಾಣಿಗಳಿಂದ ದೂರ ಇದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅದಕ್ಕೆ ನಮ್ಮ ಸ್ನೇಹಿತರು ಎಂಥವ್ರು, ಒಳ್ಳೆಯವರ ಕೆಟ್ಟವರ ಅನ್ನೋದನ್ನ ಯೋಚಿಸಿ ನಮ್ಮ ಜೀವನಕ್ಕೆ ಅಂಥವ್ರನ್ನ ಗಟ್ಟಿ ಮಾಡ್ಕೊಳ್ಬೇಕು. ಏನಂತೀರಾ?